ಶ್ರೀಯುತ ದರ್ಶನ್ ಸರ್ ಅವರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಬೆಂಗಳೂರು ನಗರ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು OS ನಂಬರ್ 2151/2026 ಅಂತ ಸಿವಿಲ್ ಸೂಟ್ ಹಾಕಿದ್ರು. ಪ್ರತಿವಾದಿ ಒಂದು ಸಿರಿ ಪ್ರೊಡಕ್ಷನ್ ಮಾಡಿದರು. ಪ್ರತಿವಾದಿ ನಂಬರ್ 2 ನಾನು, ಡೈರೆಕ್ಟರ್ ಲವಾವಿ. ಪ್ರತಿವಾದಿ ನಂಬರ್ 3 ಸೆನ್ಸಾರ್ ಬೋರ್ಡು ಮತ್ತು 4 ಕರ್ನಾಟಕ ಫಿಲಂ ಚೇಂಬರ್ ಕಾಮರ್ಸು ಮತ್ತು ಇನ್ನು ಮಿಕ್ಕಂತೆ ಗೂಗಲ್ಲು, ಯೂಟ್ಯೂಬು ಮತ್ತು ಕೆಲವು ಮಾಧ್ಯಮಗಳು ಮತ್ತು ಪ್ರಿಂಟ್ ಮೀಡಿಯಾ ಇದನ್ನು ಮಾಡಿದರು. ಇವರು ಯಾವತ್ತು ಫೈಲಿಂಗ್ ಕೇಸ್ ಮಾಡ್ತಾರೆ ಅಂದರೆ 25/3/2026 ಒಂದು ಇಂಜೆಕ್ಷನ್ ಸೂಟ್ ಹಾಕ್ತಾರೆ. ವಾದಿ ಬಂದು ದರ್ಶನ್ ಸರ್ ಅವರು ಮತ್ತು ವಿಜಯಲಕ್ಷ್ಮಿ ದರ್ಶನ್ನು 2ನೇ ವಾದಿ ಆಗಿರ್ತಾರೆ. ಸೊ ಬೆಂಗಳೂರು ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ ಜಡ್ಜ್ ಕೋರ್ಟ್ CCH 16 ಇವರು ತಡೆಯಾಜ್ಞೆ ಕೊಡ್ತಾರೆ. 27ನೇ ತಾರೀಕು ತಡೆಯಾಜ್ಞೆ ಕೊಟ್ಟು ಯಾವುದೇ ಸಿನಿಮಾನ ನಾವು ಎಲ್ಲೇ ಆಗಲಿ ಪ್ರಚಾರ ಮಾಡೋಂಗಿಲ್ಲ. ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಪ್ರಿಂಟ್ ಯಾವುದೇ ಮೀಡಿಯಾದಲ್ಲಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಜೊತೆಗೆ OTTಲೂ ಸ್ಟ್ರೀಮಿಂಗ್ ಮಾಡೋಂಗಿಲ್ಲ ಮತ್ತು ಯಾವುದು ಥಿಯೇಟ್ರಿಕಲ್ಲೂ ರಿಲೀಸ್ ಮಾಡೋಂಗಿಲ್ಲ ಅಂತ ಕೊಡ್ತಾರೆ. ಸೊ ಕೊಟ್ಟಾದಾದ್ಮೇಲೆ ನಾವು ನಮ್ಮ ವಕೀಲರಾದ ಹಿರಿಯ ವಕೀಲರಾದ ಮತ್ತು ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಸರ್ನ ಎಂಗೇಜ್ ಮಾಡ್ತೇವೆ. ಸೊ ಎಂಗೇಜ್ ಮಾಡಾದಾದ್ಮೇಲೆ ಸೊ ಅವರು ಅಬ್ಜೆಕ್ಷನ್ ಮಾಡ್ತಾರೆ. ಅಬ್ಜೆಕ್ಷನ್ ಹಾಕಿ ಎಲ್ಲ ಅದಾದಮೇಲೆ ನಮಗೂ ಮತ್ತು ಅವ್ರಿಗೂ ಆರ್ಗ್ಯುಮೆಂಟ್ ಆಗುತ್ತೆ. ನಂತರ ಆರ್ಡ್ರಸ್ಗೆ ಪೋಸ್ಟ್ಪೋನ್ ಆಗುತ್ತೆ. ಇವತ್ತು ಏನು ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಮೇಲೆ ಬಾಸ್ ಚಲನಚಿತ್ರ ರಿಲೀಸ್ ಆಗಬಾರ್ದು ಅಂತ ಮಾಡಿದ್ರು. ಆ ಸ್ಟೇನ ಮೊನ್ನೆ 2/6 ತೆರವುಗೊಳಿಸಿದೆ ನ್ಯಾಯಾಲಯ. ಸೊ ನೀವು ಸಿನಿಮಾ ಬಿಡುಗಡೆ ಮಾಡ್ಬೋದು ಅಂತ. ಇಲ್ಲಿ ಇವರ ಕ್ಲೈಂಟಲ್ಲಿ ಏನು ವಾದ ಪತ್ರದಲ್ಲಿ ಏನು ಏನು ಫ್ಯಾಕ್ಟ್ ಆಫ್ ದಿ ಕೇಸ್ ಇತ್ತು ಅಂದರೆ, ಇದು ಸ್ಪೆಷಲ್ CC ನಂಬರ್ 131/2024 ಏನು ರೇಣುಕಾಸ್ವಾಮಿ ಅವರ ಹತ್ಯೆ ಆಗಿರುತ್ತೆ ಆ ಪ್ರಕರಣ ತಗೊಂಡು ನಾವು ಸಿನಿಮಾ ಮಾಡಿದ್ದೇವೆ. ಮತ್ತು ಪರ್ಸ್ನಲ್ ಲೈಫ್ ಬಗ್ಗೆ ದರ್ಶನ್ ಸರ್ ಪರ್ಸ್ನಲ್ ಲೈಫ್ ಬಗ್ಗೆ ಮಾಡಿದ್ದೀರಾ ಅಂತ ಹೇಳ್ತು. ನಮ್ಮ ನಿಲುವಿತ್ತು, ನಾವು ಮೊದಲೇ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ನಾವು ಆ ಪ್ರಕರಣ ತಗೊಂಡೆ ಸಿನಿಮಾ ಮಾಡಿಲ್ಲ. ಇದು ಒಬ್ಬ ಡೈರೆಕ್ಟರ್ನ ಕಾಲ್ಪನಿಕ ಕತೆ ಅಂತ ಹೇಳಿ. ಹಾಗಾದರೂ ಅವರು ನಮ್ಮ ಫಸ್ಟ್ ಲುಕ್ ಏನು ಬಿಟ್ಟಿದ್ದೋ ಆ ಫಸ್ಟ್ ಲುಕ್ಕನ್ನು ಅದ್ರ ಬೇಸ್ ಮೇಲೆ ಸ್ಟೇ ತೊಗೊಂಡಿದ್ರು. ನಂತರ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಇದು ಆ ಸಿನಿಮಾ ಅಲ್ಲ, ನಮ್ಮ ಏನು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಒಬ್ಬ ನಿರ್ದೇಶಕನಿಗೆ, ಸೊ ಅದರ ಮೇಲೆ ನಾವು ಕಥೆಯನ್ನು ಮಾಡಿದ್ದೇವೆ. ಸೊ ಅದನ್ನು ನಾವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಕೊಟ್ಟಾದಾದ್ಮೇಲೆ ಸ್ಟೇ ತೆರವಾಗಿದೆ. ಜೊತೆಗೆ ನಮ್ಮ ಸಿನಿಮಾ ಬಿಡುಗಡೆಗೆ ನ್ಯಾಯಾಲಯ ಅನುಮತಿ ಕೊಟ್ಟೈತೆ. ಸರ್ ನಾವು ಕೋರ್ಟ್ಗೆ ಮನವರಿಕೆ ಏನು ಮಾಡಿಕೊಟ್ಟು ಅಂದರೆ, ಇವರು ಹೇಳಿದರು ಇದು ದರ್ಶನ್ ಸರ್ ಅವರ ಪರ್ಸ್ನಲ್ ಲೈಫ್ಗೆ ಎಲ್ಲೋ ಹತ್ರ ಆಗ್ತಾ ಇದೆ, ಕೆಲವು ಸೀನ್ಗಳು ಮತ್ತು ಫಸ್ಟ್ ಲುಕ್ಕಲ್ಲಿ ಏನು ಇದೆ ಅದೆಲ್ಲ ಅಂತ ಹೇಳಿ ನಾವು ಕೋರ್ಟ್ ಮನವರಿಕೆ ಮಾಡಿದೋ. ಸೊ ಈ ಆಲ್ರೆಡಿ ಸೆನ್ಸಾರ್ ಬೋರ್ಡ್ ನೋಡಿದ್ದಾರೆ. ಸೆನ್ಸಾರ್ ನೋಡಿ ನಮಗೆ U/A ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಫಿಕ್ಷನಲ್ ಅಂತ ಇದರಲ್ಲಿ ಡಿಸ್ಕ್ಲೈಮರಲ್ಲಿ ಹಾಕ್ತೀವಿ, ಹಾಗಾಗಿ ಅದು ಬರೋದಿಲ್ಲ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು. ಜೊತೆಗೆ ಇಲ್ಲೇನಾಗುತ್ತೆ ಅಂದರೆ ಒಂದು ಟೆಕ್ನಿಕಲ್ ಪಾಯಿಂಟ್ಸ್ ಇರ್ತೈತೆ. ದರ್ಶನ್ ಸರ್ ಅವರು ವಕಾಲತ್ಗೆ ಸಿಗ್ನೇಚರ್ ಹಾಕಿರ್ತಾರೆ. ಕ್ಲೈಂಟ್ಗಲ್ಲಿ ಯಾವುದಿಗೂ ಪೇಜಲ್ಲಿ ಇರಲಿಲ್ಲ. ನಾವು ಟೆಕ್ನಿಕಲ್ ಗ್ರೌಂಡ್ಸ್ ಅದೊಂದು ಹಿಡ್ದು, ಸೊ ಹಾಗಾಗಿ ಆ ಗ್ರೌಂಡ್ಸನ್ನು ಕನ್ಸಿಡರ್ ಮಾಡಿದ್ದಾರೆ. ಮತ್ತು ಟೆಕ್ನಿಕಲ್ ಗ್ರೌಂಡ್ಸ್ ಸೋ ಮೆನಿ ಮಿಸ್ಟೇಕ್ ಇದೆ. ಈಗ ಸೆಕ್ಷನ್ 80 ಕೆಳಗಡೆ ಸೆನ್ಸಾರ್ ಬೋರ್ಡ್ ಅವ್ರಿಗೆ ಫಸ್ಟೇ ನೋಟಿಸ್ ಕೊಡಬೇಕಾಯಿತು, ಅದನ್ನು ಕೂಡ ಅವ್ರು ಕೊಟ್ಟಿರಲಿಲ್ಲ. ಸೊ ಆ ಪಾಯಿಂಟ್ಸ್ಗಳನ್ನೆಲ್ಲ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಸೊ ಕೋರ್ಟು ಟೆಕ್ನಿಕಲ್ ಗೌರ್ಮೆಂಟ್ ಇವರು ಮಾಡಿರೋಂಥದ್ದು
ಈಗ ಸದ್ಯಕ್ಕೆ ನಮ್ಮ ಹೈಯೆ ಅವ್ರು ಏನು ಸ್ಟೇ ತಗೊಂಡಿದ್ರು ಒಂದು ಹೈಯೆ ಹಾಕಿ ಸಿನಿಮಾ ಎಲ್ಲೂ ಕೂಡ ಬಿಡುಗಡೆ ಆಗಬಾರ್ದು ಅಂತ ಅದು ತೆರವುಗೊಳಿಸಿದೆ. ಇಲ್ಲ, ಅವ್ರು ಕೇಳಿದ್ರು ಸರ್, ಅವರು ಅವರ ವಕೀಲರು, ಹಿರಿಯ ವಕೀಲರು ಅವರು ನೇಮಕ ಮಾಡಿದ್ರು. ಅವ್ರ ಹೆಸರು ಹೇಳೋದು ಬೇಡ, ಅವರ ಹಿರಿಯ ವಕೀಲರನ್ನ ನೇಮಕ ಮಾಡಿದ್ರು ಅವರನ್ನು ಕೂಡ. ಸೊ ಅವರು ವಾದ ಮಾಡಿದ್ರು. ನಮ್ಮದಿತ್ತು, ನಾವು ಒಂದು ಕಾಲ್ಪನಿಕ ಕಥೆ ಅಂತ ಮಾಡಿದಾಗ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಕೋರ್ಟಲ್ಲಿ ಅವರು ಹೇಳಿದ್ರು, ಸಿನಿಮಾ ತೋರಿಸಿ ಅಂತ. ನಾವು ಕಾಲ್ಪನಿಕ ಕಥೆ ಸೆನ್ಸರ್ ಇದೆ, ನಾವು ತೋರಿಸೋ ಅವಶ್ಯಕತೆ ಇಲ್ಲ, ಕೋರ್ಟ್ ಅದಕ್ಕೆ ಅನುಮತಿ ಕೊಟ್ಟಿದೆ. ಹೌದು ಸರ್, ಅದು ಗೊತ್ತಿಲ್ಲ ಸರ್, ಅದು ಅವ್ರಿಗೆ ಬಿಟ್ಟಿದೆ ಸರ್, ಎಲ್ಲಿ ಬೇಕಾದ್ರೂ ಹೋಗೋದು ಸರ್ ಅವರು, ಅದು ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲ ಇಲ್ಲ, ಡೆಫಿನೆಟ್ಲಿ ಇಲ್ಲ ಸರ್, ಅದು ಅವ್ರ ರೈಟ್ಸ್ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾವು ಹೋಗ್ಬೋದು ಸರ್. ಅಲ್ಲ, ಅದು ಹೇಗೆ ಹೇಳಕ್ಕಾಗುತ್ತೆ ಸರ್, ಅವರ ಈಗ ನಮ್ಗೆ ನಾವು ಅದು ಅದನ್ನ ನಾನು ಹೆಂಗ್ ಡಿಸೈಡ್ ಮಾಡಕ್ಕಾಗುತ್ತೆ ಸರ್, ಅದು ಮಾಡೋಕ್ಕಾಗೋದಿಲ್ಲ ಸರ್. ಅವ್ರನ್ನು ಈಗ ನಾವು ಕೋರ್ಟಲ್ಲಿ ಕೆಲವು ಹೇಳಿದ್ದೀವಿ, ಯಾವುದೇ ಒಬ್ಬ ವ್ಯಕ್ತಿಯ ತೇಜೋವಧೆ ಈ ಸಿನಿಮಾದಲ್ಲಿ ಇಲ್ಲ ಅಂತ ನಮ್ಮ ಎಲ್ಲನೂ ನಮ್ಮ ಆರ್ಗ್ಯುಮೆಂಟ್ಸ್ ಅಲ್ಲಿ ಹೇಳಿದ್ದಾರೆ ನಮ್ಮ ವಕೀಲರು. ಹಾಗಾಗಿ ಅವ್ರಿಗೆ ಮನವರಿಕೆ ಆಗ್ಬೋದು, ಒಂದು ಕನ್ನಡ ಸಿನಿಮಾ ಅವರು ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ನಮ್ಗೆ ನಂಬಿಕೆ ಇದೆ ಸರ್. ಅದು ನಾವು ಅದಕ್ಕೆ ಅಲ್ಲ, ಈಗ ಆಲ್ರೆಡಿ ನಾವು KVT ಹಾಕಿದ್ದೇವೆ. ಸೊ ನಾವು ನಮ್ಮ ಲೀಗಲ್ ಟೀಮ್ ಜೊತೆ ಮಾಡಿದ್ದೇವೆ. ಸೊ ನಾವು ಸಿನಿಮಾ ರಿಲೀಸ್ ಮಾಡ್ತೇವೆ, ಅವರು ಹೋಗಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇಲ್ಲ ಸರ್, ಅವರು ನಾವು KVT ಹಾಕಿದ್ದೇವೆ. ಅಲ್ಲ, ಈಗ ನಾವು ಏನಂದ್ರೆ ನಮಗೆ ಯಾರು ಕೂಡ ಅವ್ರ ಕಡೆಯಿಂದ ತೋರಿಸಿ ಅಂತ ಹೇಳಿಲ್ಲ. ತೋರಿಸ್ರೆ ಖಂಡಿತ ನಾವು ಸಿನಿಮಾ ತೋರಿಸಿ ಅಂತ ಹೇಳಿದ್ರೆ ತೋರಿಸ್ತೀವಿ, ಅದ್ರಲ್ಲೇನು ಇಲ್ಲ ಸರ್. ಇಲ್ಲ ಇಲ್ಲ ಇಲ್ಲ, ಅದನ್ನ ನಾವು ತೆರವುಗೊಳಿಸಿದೀವಿ ಸರ್, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಸರಿ ಸರ್. ಇಲ್ಲ, ನಾವು ನಮ್ಮ ವಕೀಲರ ಜೊತೆ ಎಲ್ಲ ಮಾತಾಡಿದ್ದೇವೆ, KVT ಹಾಕೊಂಡಿದ್ದೀವಿ. ಭವಿಷ್ಯ ಮುಂದಕ್ಕೆ ಸ್ಟೇ ಸಿಗಲ್ಲ ಅನ್ಕೊಂತೀವಿ, ಅವರು ಹೋಗೋದಿಲ್ಲ ಅನ್ನೋ ನಂಬಿಕೆ ಇದೆ. ಸೊ ಶೋ ತೋರ್ಸೋದಕ್ಕೆ ನಾವು ರೆಡಿ ಇದೀವಿ ಸರ್, ಅವ್ರು ಬರ್ಬೇಕಲ್ಲ ಸರ್. ಅಲ್ಲ ಅಲ್ಲ, ನಾವು ಅವ್ರು ಬರ್ತೀವಿ ಅಂದ್ರೆ ಖಂಡಿತ ತೋರಿಸ್ತೀವಿ. ನಮ್ಮ ಹೀರೋ ಸರನ್ನು ಕೂಡ ಕೆಲವ್ರ ಜೊತೆ ಮಾತಾಡಿದಾರಂತೆ. ಸೊ ಅದನ್ನ ಡಿಸೈಡ್ ಮಾಡಬೇಕಾಗಿರೋದು ಪ್ರೊಡ್ಯೂಸರು. ಸೊ ಅವರು ಡಿಸೈಡ್ ಮಾಡಿ ಅಂದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ ಸರ್, ಆಸ್ ಅ ಡೈರೆಕ್ಟರ್. ಸೊ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಸರ್. ನಾನು ತೋರ್ಸೋದಕ್ಕೆ ರೆಡಿ ಇದ್ದೀನಿ. ನಾನು ಒಬ್ಬರ ಜೊತೆ ಮಾತಾಡೋದು ಅದನ್ನ ಆಲ್ರೆಡಿ ಮಾತಾಡಿದಾಗ ಅವರು ನನ್ನ ಮಾತಾಡೋಕೆ ಹೋದಾಗ ನೆಗ್ಲೆಕ್ಟ್ ಮಾಡಿದ್ರು. ನಾವು ಕೇಸ್ ಹಾಕ್ತೀವಿ, ಫೇಸ್ ಮಾಡೋಣ, ಏನಾಗುತ್ತೋ ಆಗ್ಲಿ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ರು. ಅಲ್ಲ, ಇವಾಗ ನಾನು ಮತ್ತೆ ಪ್ರಯತ್ನ ಮಾಡ್ಬೇಕು. ಇವಾಗ ನಾನು ಟ್ರೈ ಮಾಡ್ತೀನಿ ಮಾತಾಡೋದಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿರ್ತೀವಿ, ಸುಮ್ಮನೆ ಎಲ್ಲ ಫೈನಾನ್ಸ್ ತಂದಿರ್ತೀವಿ, ಇಲ್ಲ ಬ್ಯಾಂಕಲ್ಲೆಲ್ಲ ಲೋನ್ ಮಾಡಿರ್ತೀವಿ, ಏನೋ ಮಾಡ್ಬಿಟ್ಟು ಸಿನಿಮಾ ಮುಗಿಸಿರ್ತೀವಿ. ಇದ್ದಕ್ಕಿದ್ದಂಗೆ ಸ್ಟೇ ತಂದ್ಬಿಟ್ರೆ ಏನಾಗೋಗ್ಬಿಡುತ್ತೆ, ಇವಾಗ ಯಾರಿಗೂ ನಾವು ಹರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವರು ನಮ್ಮ ಸಿನಿಮಾ ಇಂಡಸ್ಟ್ರಿ ದೊಡ್ಡ ಹಿರಿಯ ನಟ, ಅವರು ತುಂಬಾ ದೊಡ್ಡ ಹೆಸರಿದೆ. ಅವರಿಗೆ ಹರ್ಟ್ ಮಾಡ್ಬೇಕು ಅಥವಾ ಅವ್ರನ್ನ ಕೆಳಗಿಳಿಬೇಕು ಅನ್ನೋ ಉದ್ದೇಶ ನಮ್ಗೆ ಇಲ್ವೇ ಇಲ್ಲ. ಅದು ನಾನು ವೆರಿ ಫಸ್ಟ್ ಡೇನು ಹೇಳಿದ್ದೀನಿ, ಇವಾಗ್ಲೂ ಹೇಳ್ತಾ ಇದ್ದೀನಿ. ನಾವು ಇನ್ನೊಂದು ಪ್ರಯತ್ನ ಮಾಡ್ತೀವಿ ಸರ್ ಅದನ್ನು ಮಾತಾಡೋದಕ್ಕೆ.
ಅಲ್ಲ ಅದು ಏನಾಗೋಗ್ಬಿಡುತ್ತೆ ಸರ್, ಗೊತ್ತಿಲ್ದಂಗೆ ಇವಾಗ ಟೀಸರ್ ನೋಡ್ತಾರೆ, ಏನೋ ಅನ್ಸುತ್ತೆ, ಮೇ ಬಿ ರಿಲೇಟ್ ಆಗಿರ್ಬೋದು ಅವ್ರಿಗೆ, ಆ ಥರದ್ದು ಏನೋ ಅನ್ಸಿರ್ಬೋದು, ಹಾಕಿದ್ದಾರೆ, ಓಕೆ. ಹಾ ಹೌದು, ಬರೀ ಒಂದೇ ಒಂದ್ ನಿಮಿಷ ಟೀಸರ್ ನೋಡ್ಬಿಟ್ಟು ಯಾರು ಕನ್ಕ್ಲೂಡ್ ಮಾಡಕ್ ಆಗಲ್ಲ. ಹೌದು ಹೌದು ಹೌದು. ಅಲ್ಲ, ಕೋರ್ಟ್ ಅಲ್ಲಿ ವಾದ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಹಾ ಇಲ್ಲ ಸರ್, ಕೋರ್ಟ್ ಅಲ್ಲಿ ವಾದ ಮಾಡ್ಬೇಕಾದ್ರೆ ನಮ್ ಲಾಯರು ಅವ್ರ ಕಡೆ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಅವ್ರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಇವಾಗ ಸಿನಿಮಾ ಏನೇ ಆಗಿರ್ಲಿ, ಅದೇ ಅವ್ರ ಪರ ಆಗಿದ್ರೆ ಅವ್ರು ಹೇಳಿದ್ದು, ಅಂದ್ರೆ ನಾವ್ ಹೇಳ್ತಾ ಇಲ್ಲ ಇದನ್ನ, ಅವ್ರು ಏನಂತ ಹೇಳಿದ್ದು, ಒಳ್ಳೇದಾಗಿದ್ರು ಆಗಿರ್ಲಿ ಸಿನಿಮಾ, ಅಂದ್ರೆ ಅವ್ರ ಪರವಾಗಾದ್ರೂ ಇರ್ಲಿ, ಅವ್ರ ವಿರುದ್ಧವಾಗಾದ್ರೂ ಇರ್ಲಿ, ಏನೇ ಆಗಿದ್ರು ಈ ಸಿನಿಮಾ ನಾವು ಮಾಡೋದಕ್ ಬಿಡಲ್ಲ ಅಂತ ಹೇಳಿ, ಈ ಸಿನಿಮಾ ನಾವು ಮಾಡೋದಕ್ ಬಿಡಲ್ಲ. ಅವ್ರ ಲಾಯರ್ ಹೇಳಿದ್ರು, ಅವ್ರ ಲಾಯರ್ ಏನಂತ ಹೇಳಿದ್ರು, ಈ ಸಿನಿಮಾ ನಾವು ಮಾಡೋದಕ್ ಬಿಡಲ್ಲ, ಒಳ್ಳೇದಾದ್ರೂ ಆಗಿದ್ರು ಪರವಾಗಿಲ್ಲ, ಕೆಟ್ಟದಾದ್ರೂ ಪರವಾಗಿಲ್ಲ. ರೀಸನ್ ಏನು ಕೊಟ್ಟಿಲ್ಲ ನನಗೆ. ಕೋರ್ಟ್ ಅಲ್ಲಿ ಏನಾಗೋಗ್ಬಿಡುತ್ತೆ, ಇವಾಗ ಒಂದ್ ಕೇಸ್ ನಡೀತಾ ಇರೋದ್ರಿಂದ ಅದು ಆ ಕೇಸಿಗೆ ತೊಂದರೆ ಆಗುತ್ತೆ ಅನ್ನೋದು ಅವ್ರು ಹೇಳಿದ್ದು. ಆದ್ರೆ ಕೋರ್ಟ್ ಆರ್ಡರ್ ಏನಂತ ಕೊಟ್ಟಿದೆ, ಅದೇ ಪಾಯಿಂಟ್ ಮೇಲೆ ಆರ್ಡರ್ ಕೊಟ್ಟಿದೆ. ಏನಂತ ಕೊಟ್ಟಿದೆ ಅಂತ ಹೇಳಿದ್ರೆ, ಇವಾಗ ಸಿನಿಮಾ ಒಂದು ಕಾಲ್ಪನಿಕ ಕತೆ ಅಥವಾ ಕಾಲ್ಪನಿಕ ವಿಷಯ ಆಗಿರ್ಬೋದು, ಚರ್ಚೆ ಆಗಿರ್ಬೋದು, ಏನೋ ಒಂದು ಆಗಿರ್ಬೋದು, ಅದನ್ನ ಇಟ್ಕೊಂಡು ಕೋರ್ಟ್ ಯಾವತ್ತೂ ಡಿಸಿಷನ್ ಕೊಡಲ್ಲ. ಕೋರ್ಟ್ ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್, ಪೊಲೀಸ್ ಅವ್ರು ಏನ್ ಕೊಟ್ಟಿದ್ದಾರೆ ಎವಿಡೆನ್ಸ್, ಅದ್ರ ಮೇಲೆ ಇಟ್ಕೊಂಡು ಡಿಸಿಷನ್ ಕೊಡುತ್ತೆ ಅಂತ ನಮ್ಗೆ ಆರ್ಡರ್. ಇವಾಗ ಸ್ಟೇ ವೆಕೇಟ್ ಆಗಿರೋ ಕಾರಣನೂ ಅದೇ. ಅದು ಒಂದು ಇದನ್ನ ಹಾಕಿದ್ರು, ಕಂಟೆನ್ಷನ್ ಹಾಕಿದ್ರು ಅವರು. ಈ ನಿಮ್ಮ ಬಾಸ್ ಸಿನಿಮಾ ಈಗ ಎರಡು ಸರ್. ಫಿಲಂ ಚೇಂಬರ್ ನಡುವಿನ ಒಂದು ಜಿದ್ದಾಜಿದ್ದಿಗೆ ಏನೋ ಕಾರಣ ಆಗ್ತಿದೆಯಾ? ನಿಮ್ಗೆ ಏನೋ ನೋಟಿಸ್ ಬಂದಿದೆ ಅಂತ ಒಂದು ಇನ್ಫಾರ್ಮೇಶನ್. ಎಲ್ಲಿಂದ ಸರ್? ಚೇಂಬರ್ ಅಲ್ಲಿ ಏನೋ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿರೋದಕ್ಕೆ ಈಗ ನಿಮ್ಗೆ, ನೀವು ಈ ಮೆಂಬರ್ ಆಗಿರುವಂತ ಚೇಂಬರ್ ಇಂದ ಏನೋ ಒಂದು ನೋಟಿಸ್ ಬಂದಿದೆಯಾ ಹೇಗೆ ಅಂತ? ಬಂದಿದೆ. ಯಾವ ಕಾರಣಕ್ಕೆ? ಅದು ಅಧ್ಯಕ್ಷರು ಜಯಮಾಲಾ ಮೇಡಮ್ ಅವರು ಇಶ್ಯೂ ಮಾಡಿದ್ದಾರೆ. ಅದು ಬೇರೆ ಸಂಘ ಸಂಸ್ಥೆಗಳ ಜೊತೆ ಸಂಪರ್ಕ ಇದ್ದೀರಾ, ನೀವು ವಕೀಲ್ಗಿರಿ ಮಾಡ್ತಾ ಇದ್ದೀರಾ, ಪ್ರೊಡ್ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿ ಅದಕ್ಕೆ ನಾವು ರಿಪ್ಲೈನ ಕೊಟ್ಟಿದ್ದೇವೆ. ಜೊತೆಗೆ ನೀವು ಚೇಂಬರ್ಗೆ ಅನೇಕ ಲೆಟರ್ಗಳನ್ನ ಬರೆದಿದ್ದೀರಾ, ಮತ್ತು ಪ್ರೆಸೆಂಟ್ EC ಮೆಂಬರ್ ನೀನಿದೆಯಾ, ಹಾಗಾಗಿ ಮಾಡೋಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಅಲ್ಲ ಸರ್, ಅಂದ್ರೆ ಈಗ ನಿಮ್ಗೆ ಫಿಲಂ ಚೇಂಬರ್ ಇಂದಾನೆ ನೋಟಿಸ್ ಬಂದಿದೆ. ಹೌದು. So ಅಂದ್ರೆ ಅದು ನಿಮ್ಗೆ ಸಿನಿಮಾ ರಿಲೀಸ್ ಗೆ ಸಮಸ್ಯೆ ಆಗ್ತಿದೆ, ಹೇಗೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದು? ಅಲ್ಲ, ಮತ್ತೆ ಯಾವ ಕಾರಣಕ್ಕೆ ಅಂತ? ಅಲ್ಲ, ಅದು ಬಾ ಸಿನಿಮಾಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಬಟ್ ನೋಟಿಸ್ ಕೊಟ್ಟಿರೋದಂತೂ ನಿಜ. ಮೊನ್ನೆ ಕೊಟ್ಟರು, 27ನೇ ತಾರೀಕು ಕೊಟ್ಟರು. ಸೊ ಕೊಡ್ಲಿ, ನಾವು ಕಾನೂನು ಪ್ರಕಾರ ನಮಗೂ ಅಲ್ಪ ಸ್ವಲ್ಪ ಗೊತ್ತಿದೆ. ಸೊ ಅಲ್ಲ, ನೀವು ಬೇರೆ ಚೇಂಬರ್ ಅಲ್ಲಿ ಟೈಟಲ್ ರಿಜಿಸ್ಟ್ರೇಷನ್ ಸರ್, ಡೈರೆಕ್ಟರ್ ಸರ್, ಹಾಂ ಸರ್, ಬೇರೆ ಚೇಂಬರ್ ಅಲ್ಲಿ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿದಿರಿ ಅನ್ನೋ ಕಾರಣಕ್ಕೆ ನೋಟಿಸ್ ತಾನೆ? ಅಲ್ಲ, ಅದರಲ್ಲಿ ಏನೇ ಹೇಳಿದ್ದಾರೆ ಅಂದರೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನೀವು ಪದೇ ಪತ್ರಗಳನ್ನ ಬರೀತೀರಾ. ಸೊ ನೀವೊಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ನೀವು ಇಲ್ಲೇ ಡಿಸ್ಕಷನ್ ಮಾಡಬೇಕು. ನೀವು ಬರೆಯೋಗಿಲ್ಲ. ಮತ್ತು ಬೇರೆ ಆ ಚೇಂಬರಲ್ಲಿ ಮೆಂಬರ್ ಆಗಿದ್ದೀರಾ ಅಂತ, ಟೈಟ್ಲ್ ರಿಜಿಸ್ಟರ್ ಮಾಡಿಸಿದ್ದೀರಾ ಅಂತ ಅಲ್ಲ, ಬೇರೆ ಸಂಸ್ಥೆಯ ಸದಸ್ಯರೊಂದಿಗೆ ನೀವು ಸಂಪರ್ಕದಲ್ಲಿದ್ದೀರಾ, ನೀವು ವಕೀಲರಾಗಿದ್ದೀರಾ, ಸಿನಿಮಾ ನಿರ್ಮಾಣ ಮಾಡೋಂಗಿಲ್ಲ, ನಿಮ್ಮ ಮೇಲೆ ಯಾಕೆ ನಾವು ಕ್ರಮ ಕೈಗೊಳ್ಳಬಾರ್ದು ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷರು ಜಯಮಾಲಾ ಮೇಡಮ್ ಅವರು. ಮೇಡಮ್, ಅದು ಆಫೀಸ್, ಅದು ಫಿಲಂ ಚೇಂಬರ್ಗೂ ನಮ್ಗೆ ಆಂತರಿಕ ವಿಷಯ, ಅದು ಇಲ್ಲಿ ಬೇಡ. ಅದು ಆ ಥರ ಇಲ್ಲ ಸರ್. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಅದು ಬಾ ಸಿನಿಮಾಕ್ಕೂ, ನಾನು ಈ ಸಿನಿಮಾದ ಡೈರೆಕ್ಟರ್, ನಾನು ನಿರ್ಮಾಪಕ ಅಲ್ಲ ಸರ್. ಆಕ್ಚುಲಿ ಒಬ್ಬ ವಕೀಲರಾದವರು ಫುಲ್ ಟೈಮು ಯಾವುದೇ ಬಿಸ್ನೆಸ್ ಅಲ್ಲಿ ಕೈಗೊಳ್ಳೋಂಗಿಲ್ಲ ಅಂತ ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಇದೆ ಆ ರೂಲ್ಸ್. ಫುಲ್ ಟೈಮ್ ಅವನು ಬಿಸ್ನೆಸ್ ಆಗಿ ಅದನ್ನ ಕ್ಯಾರಿ ಮಾಡೋಂಗಿಲ್ಲ, ವರ್ಷದಲ್ಲಿ 365 ದಿನ. ಸೊ ನಾನು ಈ ಸಮಸ್ಯೆ ಬರುತ್ತೆ ಅಂತಾನೆ ಇಟ್ಕೊಂಡು ಪಾರ್ಟ್ನರ್ಶಿಪ್ ಮಾಡಿಸಿದ್ದೀನಿ. ನಾನು ಪಾರ್ಟ್ನರ್ಶಿಪ್ ಡೀಡ್ ಮಾಡಿಸಿದ್ದು 2010ರಲ್ಲಿ ನಾನು ಪ್ರೊಡ್ಯೂಸರ್ ಆಗಿರೋದು. ಸೊ ನನಗೆ ಈ ಮೊದಲೇ ಒಬ್ಬ ಪ್ರಖ್ಯಾತ ಮಾಜಿ ಸಚಿವರ ಮಗ ನಮ್ಮ ತಂದೆಯವರ ಆಪೋಸಿಟ್ ಎಲೆಕ್ಷನ್ ನಿಂತಾಗ ನನಗೆ ಆಲೇ ಬಾರ್ ಕೌನ್ಸಿಲ್ ಮಾಡಿದ್ರು, ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಅದು ವಜನೂ ಆಯಿತು. ಸೊ ಅನೇಕ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಎಲ್ಲ ಇದೆ.
ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಬ್ಬ ವಕೀಲರು ಜಾಸ್ತಿ ಜನ ಒಂದ್ ಸ್ವಲ್ಪ ಅದು ಇದು ಅಂದ್ಕೊಂಡು ಮಾಡಿದ್ದಾರೆ. ಅದು ನಮ್ಮ ಚೇಂಬರ್ದು ನಮ್ದು ಇಂಟೀರಿಯರ್ ಅದ ಸರ್. ಇಲ್ಲ ಕ್ಯಾನ್ಸಲ್ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬಾರ್ದು ಅಂತ ಕಳಿಸಿದ್ದಾರೆ, ನಾವು ರಿಪ್ಲೈ ಕೊಟ್ಟಿದ್ದೇವೆ. ಇಲ್ಲ ಅದು ನಿರ್ಮಾಪಕರನ್ನ ಕೇಳ್ಬೇಕು ಸರ್, ನಾನು ಡೈರೆಕ್ಟರ್ ಅಷ್ಟೇನೆ ಅದರಲ್ಲಿ. ಬಾಸ್ ಅಂತಾನೆ ಟೈಟಲ್ ಬೇಕಲ್ಲ ನಮ್ಗೆ, ಅದಕ್ಕೋಸ್ಕರ ನಾವು ಬೇರೆ ನಿಮಗೆ ಕೇಳ್ತಾ ಇಲ್ಲ. ಓಕೆ, ನಾವೇನು ಆ ಚೇಂಬರ್ಗೆ ಹೋಗ್ಬೇಕು ಆತರ ಈ ಚೇಂಬರ್ಗೆ ಹೋಗ್ಬೇಕು ಅಂತ ಏನಿಲ್ಲ. ನಂಗೆ ಟೈಟಲ್ ಎಲ್ಲಿ ಸಿಕ್ತು ಅಲ್ಲಿ ಮಾಡಿದ್ವಿ ಅಷ್ಟೇ ಸರ್. ಮತ್ತೆ ಈ ಚೇಂಬರ್ ಅಲ್ಲಿ ಬಾಸ್ ಅಂತ ಟೈಟಲ್ ಇದೆ, ಅದನ್ನ ಸಿನಿಮಾ ಮಾಡಿದಾರ ಮಾಡ್ತಾ ಅಲ್ಲ, ಇದ್ದಾರೆ. ಅದು ಹಂಗಲ್ಲ ಸರ್. ಸರ್ ಈಗ ಏನಂದ್ರೆ ಸೆನ್ಸಾರ್ ಯಾರು ಫಸ್ಟ್ ಆಗುತ್ತೆ ಅದು. ಈಗ ಆ ತರ ಕಂಪೇರ್ ಇರೋಂಥದ್ದು ಅನೇಕ ಸಿನಿಮಾಗಳು ಬಂದಿವೆ ಸರ್. ಥ್ಯಾಂಕ್ ಯು ಸರ್. ಬಂದಿದೆ ಸರ್, ಗೊತ್ತಿಲ್ಲ ಸರ್. ಅದು ನಾವು ನಮ್ಮ ಒಬ್ಬ ನಿರ್ಮಾಪಕರು ಕೇಳಕ್ ಹೋದಾಗ ಅಲ್ಲಿಲ್ಲ, ಬೇರೆ ಯಾರೋ ಪ್ರಖ್ಯಾತ ನಿರ್ಮಾಪಕರ ಹೆಸರಲ್ಲಿದೆ, ಏನೋ ರಾಕ್ಲೈನ್ ಸರ್ ಬ್ಯಾನರ್ ಅಲ್ಲಿ ಇದೆ ಅಂತ ಹೇಳಿದ್ರಂತೆ. ಹಾಗಾಗಿ ಅವರು ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಬಟ್ ನನಗೂ ಮತ್ತೆ ಇವರು ಚೇಂಬರ್ ನೋಟಿಸ್ ಕೊಟ್ಟಿರೋದಕ್ಕೂ ಬಾಸ್ ಸಿನಿಮಾಕ್ಕೂ ಸಂಬಂಧ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಆ ಚೇಂಬರ್ ಅಲ್ಲಿ ಬಾಸ್ ಅಂತ ಟೈಟಲ್ ಇದೆ, ಸೊ ಅಲ್ಲಿ ದೊಡ್ಡ ನಿರ್ಮಾಪಕರು ಅಂತ ಹೇಳ್ತಾ ಇದ್ರಿ. ಆ ಕಾರಣಕ್ಕೆ ನಿಮ್ಗೆ ಏನಾದ್ರು ನೋಟಿಸ್ ಕೊಟ್ರ ಅಂತ? ನೀವು ಬಾಸ್ ಇದೆ, ನೀವು ಬಾಸ್ ಅಂತ ಅದನ್ನ ನೀವು ಅವ್ರನ್ನೇ ಕೇಳ್ಬೇಕು ಸರ್. ಅಲ್ಲ, ನೋಟಿಸ್ ಅಲ್ಲಿ ನಾನು ಏನ್ ಫ್ಯಾಕ್ಟ್ ಆಫ್ ದಿ ಕೇಸ್ ಹೇಳಿದೆ ಇದೇನೆ. ಫಸ್ಟ್ ನೀವು ಚೇಂಬರ್ಗೆ ಪತ್ರಗಳನ್ನು ಬರಿತಾ ಇದ್ದೀರಾ, ಒಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದೀರಾ. ನೀವು ಸದಸ್ಯರಲ್ಲದವರ ಜೊತೆ ಕುಂತ್ಕೊಂಡು ಏನು ಹೇಳ್ತಾರೆ ಒಳಸಂಚು ಮಾಡ್ತಾ ಇದ್ದೀರಾ ಅಂತ, ಅದನ್ನ ನೀವು ಕೇಳ್ಬೇಕು ಸರ್. ಈಗ ಅಲ್ಲ, ನಮ್ಮ ಆಸ್ ಪರ್ ಬೈಲಾ ಸರ್ ನಮ್ಮ ಬೈಲಾದಲ್ಲಿ, ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೈಲಾದಲ್ಲಿ ಎಲ್ಲೂ ಕೂಡ ಲಾಭದಾಯಕ ಹುದ್ದೆಯಲ್ಲಿ ಆಗಿರ್ಲಿ, ವಕೀಲರಾಗ್ಲಿ ಎಲ್ಲೂ ಕೂಡ ಮೆಂಬರ್ ಆಗಬಾರ್ದು ಅಂತ ಇಲ್ಲ. ಬೈಲಾ ಕ್ಲಿಯರ್ ಆಗಿ ಹೇಳುತ್ತೆ. ಬಟ್ ಕೊಟ್ಟಿದ್ದಾರೆ, ನಾವು ರಿಪ್ಲೈ ಕೊಟ್ಟಿದ್ದಾರೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಇಲ್ಲ, ಖಂಡಿತ ಹೊಡಿದೀವಿ ಸರ್. ಅವರು ಓದಿರ್ತಾರೆ, ಸೀನಿಯರ್ ಇದ್ದಾರೆ. ಬಟ್ ಅದು ಗೊತ್ತಿಲ್ಲ ಸರ್, ಅದು ಹೇಗೆ ಕೊಟ್ಟಿದಾರ ಅಂತ. ಸರ್ ಈಗ ಸಿನಿಮಾಕ್ಕೂ ಇದಕ್ಕೂ ಸಂಬಂಧಪಟ್ಟಿಲ್ಲ. ದಯವಿಟ್ಟು ನೀವು ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬೇಡಿ ದಯವಿಟ್ಟು, ಪ್ಲೀಸ್ ಸರ್. ಬರುತ್ತಾ? ನಾವು ಥಿಂಕ್ ಮಾಡಿದ್ರೆ ಅಲ್ಲಿ ಬಾಸ್ ಟೈಟ್ಲ್ ಇದೆ, ಅದು ದೊಡ್ಡ ನಿರ್ಮಾಪಕ ಹೆಸರಲ್ಲಿದೆ. ನೀವು ಸಿನಿಮಾ ಮಾಡಿರೋದಕ್ಕೂ ಆ ರೀತಿ ಒಂದ್ ರೀತಿ ಸಮಸ್ಯೆ ಇರ್ಬೋದಲ್ಲ ಅನ್ನೋ ಕುತೂಹಲ ಅಷ್ಟೇ ಸರ್. ಸರ್ 1.5 ವರ್ಷ ಆಯ್ತು ಸರ್ ಸಿನಿಮಾ ಸ್ಟಾರ್ಟ್ ಮಾಡಿ, ಅವಾಗ್ಲಿಂದ ಸಮಸ್ಯೆ ಬಂದಿಲ್ಲವ ಸರ್? ಇಲ್ಲ, ಅವ್ರಿಗೂ ಗೊತ್ತಲ್ಲ. ಇವಾಗ ಬಾಸ್ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟ್ ಡೇನೆ ನಾವು ಪೇಪರ್ ಅಲ್ಲಿ ಇಲ್ಲ, ಇಲ್ಲಿನೂ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನ ಪಾರ್ಟಿ ಮಾಡಿದ್ರು. ಅವರು ನಮ್ಮಲ್ಲಿ ಮೆಂಬರ್ ಇಲ್ಲ ಅಂತ ಹೇಳಿ ಲೆಟರ್ ಕೊಟ್ಟಿದ್ದಾರೆ, ವಕಾಲತ್ತು ಹಾಕಿದ್ದಾರೆ. ಸೊ ನೋಡೋಣ ಸರ್. ಅದು ಹಿಂದೆ ಆಗಿದೆ ಸರ್, ಹಿಂದೆ ಆಗಿದೆ ತುಂಬಾ ಹಿಂದೆ ಆಗಿದೆ ಸರ್. ಹೌದೌದು ಸರ್, ಹೌದು ಸರ್, ಹೌದು ಸರ್. ಈಗ ನಿಮ್ಮ ಪೋಸ್ಟ್ ರಿಲೀಸ್ ಆದಾಗಿಂದ, ಟ್ರೈಟರ್ ರಿಲೀಸ್ ಅನೌನ್ಸ್ ಆದಾಗಿಂದ ಒಂದಲ್ಲ ಒಂದು ದರ್ಶನ್ ಹೌದಾ ಅಲ್ವಾ ಈ ತರ ಆಗ್ತಾನೇ ಇದೆ ಕಂಟಿನ್ಯೂಸ್ ಆಗಿ. ಇವಾಗ್ಲೂ ಅದು ನಡೀತಾನೆ ಇದೆ. ಇದರಿಂದ ನಿಮ್ಮ ಪಿಕ್ಚರ್ಗೆ ಎಷ್ಟು ಪ್ಲಸ್ ಆಗ್ತಿದೆ ಅಥವಾ ಎಷ್ಟು ಮೈನಸ್? ಪ್ಲಸ್ ಅನ್ನೋದಕ್ಕಿಂತ ಸರ್ ಜಾಸ್ತಿ ಸಮಸ್ಯೆಗಳೇ ಆಗ್ತಾ ಇದೆ. ಎಲ್ಲರೂ ಸ್ನೇಹಿತರು, ಮನೆಯವರು ಎಲ್ಲರೂ ಕೂಡ ಭಯ ಪಡ್ತಾರೆ, ಯಾಕಪ್ಪ ಬೇಕಾಗಿತ್ತು ನಿಮಗೆ ಇವೆಲ್ಲ ಅಂತ. ನಾವು ಒಬ್ಬ ನಿರ್ದೇಶಕನಾಗಿ ಏನ್ ಹೇಳ್ತಾರೆ, ನನ್ನ ಕಲ್ಪನೆಯಲ್ಲೇ ಮಾಡಿದಂಥ ಸಿನಿಮಾ. ಹಾಗಾಗಿ ಈ ತರ ಘಟನೆಗಳು ಯಾವುದಾದ್ರೂ ಒಂದು ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಮಾಡೋಕ್ಕೋದಾಗ ಇದಾಗುತ್ತೆ ಅನ್ನೋದಿದೆ ಸರ್. ಸರ್ ಬೆಳಿಗ್ಗೆಯಲ್ಲಿ ಸರ್ ಅದು ಗೊತ್ತಿಲ್ಲ ಸರ್. ಪ್ರಚಾರ ಅಂತ ಇಲ್ಲ, ನಾವೊಂದು ಸಿನಿಮಾವನ್ನ
ಒಂದು ನಮ್ಮ ಕಲ್ಪನೆಗೆ ತಕ್ಕಾಗಿ ಮಾಡಿದೀವಿ. ಪ್ರಚಾರಕ್ಕೋಸ್ಕರ ಮಾಡಕ್ಕೆ ಎಲ್ಲಿ ಸರ್ ಪ್ರಚಾರ ಮಾಡಕ್ 100 ದಾರಿ ಇದೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಪ್ರಚಾರ ಮಾಡೋದಕ್ಕೆ 3-4 ಕೋಟಿ ಇನ್ವೆಸ್ಟ್ ಮಾಡ್ಬಿಟ್ಟು ಪ್ರಚಾರ ಮಾಡಿಸ್ಕೋಬೇಕು. ಪ್ರೊಡ್ಯೂಸರ್ ದುಡ್ಡು ಬಂದ್ರೆ ಅದೇ ನಮ್ಗೆ ಸಾಕು ಸರ್, ಅಷ್ಟೇನೆ ಸರ್. ಈಗ ರಿಲೀಸ್ ಪ್ಲಾನ್ ಏನು? ರಿಲೀಸ್ ಸರ್ ಒಂದ್ ಸ್ವಲ್ಪ ಒಂದು 4-5 ಜನ ಡಿಸ್ಟ್ರಿಬ್ಯೂಟರ್ ಮಾಡಬೇಡಿ ಅಂತ ಹಿಂಸೆ ಕೊಡ್ತಾ ಇದ್ದಾರಂತೆ. ಸೊ ಅದೆಲ್ಲ ಅದಾದ್ಮೇಲೆ ಕ್ಲಿಯರ್ ಮಾಡ್ಕೊಂಡು ನಾವೇ ರಿಲೀಸ್ ಮಾಡಕ್ಕೆ ಓನ್ ಆಗಿ ಮಾಡ್ಲಿ ಸರ್. ಯಾರ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಸರ್ ಯಾರು ಕಾನೂನು ಎಲ್ಲರಿಗೂ ಒಂದೇ ಸರ್, ನಮಗೂ ಒಂದೇ, ಲಾಯರ್ ಆದ್ರೂ ಒಂದೇ, ಜಡ್ಜ್ ಆದ್ರೂ ಒಂದೇ, ಸೆಲೆಬ್ರಿಟಿ ಆದ್ರೂ ಒಂದೇ, ರೋಡಲ್ಲಿ ಹೋಗೋನ್ಗೂ ಒಂದೇ ಸರ್. ಯಾರು ಏನು ಮಾಡಕ್ಕಲ್ಲ ಸರ್. ಲಾ ಅನ್ನೋದು ಇವತ್ತು ಸುಪ್ರೀಂ, ಅದು ನಮ್ಮ ಇಂಡಿಯಾದಲ್ಲಿ ಸ್ಟ್ರಾಂಗ್ ಆಗಿದೆ. ಜುಡಿಷಿಯರಿ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ ಸರ್. ನಾವು ಜುಡಿಷಿಯರಿ ಮೇಲೆ ನಂಬಿಕೆ ಇಟ್ಟಿರೋರು ಸರ್. ಯಾವುದು ಸರ್? ಹೌದು ಸರ್. ಆ ಥರ ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಸೊ KV8 ಹಾಕೊಂಡಿದೀವಿ ನಾವು. ಸೊ ಅಷ್ಟೇ. ವಿತೌಟ್ ಅವರ್ ನೋಟಿಸ್ ಅವ್ರು ಏನು ಮಾಡೋಕ್ಕಾಗಲ್ಲ. ನಮ್ಗೆ ನೋಟಿಸ್ ಬರಲೇಬೇಕು. ಇವಾಗ ನಮ್ಗೆ ಏನಾದ್ರೂ ಅವ್ರು ಸ್ಟೇ ಹಾಕ್ಬೇಕು ಅಂತ ಹೇಳಿದ್ರು ನಮಗೆ ನೋಟಿಸ್ ಕೊಡ್ಲೇಬೇಕು. ನಾವೇನಂತ ಕೇಳ್ಕೊತೀವಿ ಅಂತ ಹೇಳಿದ್ರೆ, ದಯವಿಟ್ಟು ಸಿನಿಮಾ ನೋಡಿ, ಆಮೇಲೆ ನೀವೇನು ಡಿಸೈಡ್ ಮಾಡ್ತೀರೋ ಮಾಡಿ. ಅದಕ್ಕಿಂತ ಮುಂಚೆ ಬ್ಲೈಂಡ್ ಆಗಿ ಸಿನಿಮಾಗೆ ಸ್ಟೇ ತರೋದು, ಬೇರೆಯವ್ರಿಗೆ ಹರ್ಟ್ ಮಾಡೋದು, ಅಂದ್ರೆ ಇವಾಗ ನಾವು ಇನ್ವೆಸ್ಟ್ ಮಾಡಿರ್ತೀವಲ್ಲ ಕೋಟ್ಯಾಂತರ ರೂಪಾಯಿ, ನಮಗೂ ಲಾಸ್ ಆಗುತ್ತಲ್ವಾ ಸರ್. ನಾವು ತೋರ್ಸಕ್ ರೆಡಿ ಇದೀವಲ್ಲ, ಹೇಳಿ ಸರ್. ಈಗ ನಾವು ಅದನ್ನು ಮಾಡೋದಕ್ಕೆ ನಮ್ಗೆ ಪಬ್ಲಿಸಿಟಿ ಮಾಡಬೇಕು. ಇನ್ನ ಈಗ ಯಾವ ದೊಡ್ಡ ಸಿನಿಮಾಗಳಿದೆ ಸರ್, ದಯವಿಟ್ಟು ಅಲ್ಲ ಸರ್, ಅಲ್ಲಲ್ಲ. ಆಕ್ಚುಲಿ ನಾವು ಅವರು ಯಾವ ಟೆಕ್ನಿಷಿಯನ್ ಇದ್ದಾರೆ, ದರ್ಶನ್ ಸರ್ ಜೊತೆ ಇದ್ದಾರೆ, ಅವರ ಫ್ರೆಂಡ್ಸ್ಗಳು ಅವರೆಲ್ಲ. ಸೊ ಅವ್ರಿಗೆಲ್ಲ ಅಪ್ರೋಚ್ ಮಾಡಿದೆ, ನಾನು ಮಾಡಿದೆ. ನನಗೂ ಫ್ರೆಂಡ್ಸ್ ಅವರೆಲ್ಲ ಸುಮಾರು ನಾನು 2010 ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಸಣ್ಣ ಪುಟ್ಟ ಸಿನಿಮಾ ಮಾಡ್ಕೊಂಡು. ಅವಾಗಿಂದನೂ ಪರಿಚಯ. ಅವರೆಲ್ಲ ಸ್ಟಾರ್ ಆಗಿದ್ದಾರೆ ಈಗ. ಆಲ್ ಟೆಕ್ನಿಷಿಯನ್ ನನ್ನ ಜೊತೆ ಕೆಲಸ ಮಾಡ್ತಿದ್ದರು, ನನ್ನ ರೂಮ್ಮೇಟ್ಸ್ಗಳು ಅವರೆಲ್ಲರೂ. ನಾನು ಅವ್ರ ಹತ್ರನೂ ಕೇಳಿದೆ, ಅವರು ಇಲ್ಲ ಮಗ ಅವ್ರು ಒಪ್ತಾ ಇಲ್ಲ ಅಂದ್ರು. ಅವ್ರು ಕೇಳಿದಾರೋ ಇಲ್ಲೋ ಗೊತ್ತಿಲ್ಲ ಅದಂತೂ. ಹೌದು ಅಲ್ಲ, ಅದು ಈಗ ನಾವು ಡೈರೆಕ್ಟ್ ಆಗಿ ಅವ್ರಿಗೆ ಮೀಟ್ ಆಗೋದು ಮೇಡಮ್ನ ತುಂಬಾ ಆಗುತ್ತೆ. ಇಲ್ಲ ಈಗ ನಮ್ಮ ಏನವ್ರ ವಕೀಲರು ಇದ್ದಾರೆ ಹಾಕಿದ್ರು, ಅವರು ನಮ್ಗೆ ತುಂಬಾ ಪರಿಚಯರು, ಆತ್ಮೀಯರಿದ್ದವರು. ಅವರೆಲ್ಲರೂ ನಮ್ಮ ಕೊಲೀಗ್ಸೇನೆ. ಅದೇನ್ ಭೇಟಿ ಮಾಡೋಂಥ ದೊಡ್ಡ ವಿಷಯ ಅಲ್ಲ. ನಾವು ಕೇಳಿದ್ರೆ ಅಲ್ಲಲ್ಲ, ಅವರೆಲ್ಲ ನಾವು ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ರೆ ಅದೊಂದು ರೀತಿ. ಖಂಡಿತ ಪ್ರಯತ್ನ ಮಾಡ್ತೀವಿ ಮೇಡಮ್. ಸಜೆಷನ್ ತಗೊಂತೀವಿ, ನಿಜವಾಗ್ಲೂ ಪ್ರಯತ್ನ ಮಾಡ್ತೀವಿ ಮೇಡಮ್. ಖಂಡಿತ ತೋರ್ಸೋಣ ಸರ್. ನಿರ್ಮಾಪಕರು ಹೋಗ್ತಾರೆ ತೋರ್ಸೋಣ. ಸರ್ ಕೇಸ್ ಅಂದ್ರೆ ಕೇಸ್ ಅಲ್ಲಲ್ಲ ಸರ್. ಈಗ ಏನ್ ಬೇಕಾದ್ರೂ ಹುಡುಕೊಂಡು ಸಿನಿಮಾದಲ್ಲೂ ಒಂದೊಂದು ಪಾಯಿಂಟ್ ಕೊಂದೊಂದು ಕೇಸ್ ಹಾಕ್ಬೋದು, ಎಲ್ಲ ಸಿನಿಮಾದಲ್ಲೂ ಹಾಕ್ಬೋದು. ಆದ್ರೆ ಅವ್ರು ಆದ ತಕ್ಷಣ ರಿಲೀಫ್ ಸಿಗುತ್ತೆ ಅನ್ನೋದಲ್ಲ, ನಾ ಮಾಡಿರೋದೆಲ್ಲ ಸರಿ ಅಂತ ಅಲ್ಲ ಸರ್. ನಾವು ಇಲ್ಲಿ ಯಾವುದೇ ಕಾಂಟ್ರವರ್ಷಿಯಲ್ಲಿ ಮಾಡೋದಕ್ಕೆ ಬಂದಿಲ್ಲ ಸರ್. ನಮ್ಗೆ ಇಲ್ಲಿ ಸಿನಿಮಾ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಅಂಡ್ ಪ್ಯೂರ್ ಬಿಸ್ನೆಸ್, ಅದನ್ನ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಸರ್. ಇಲ್ಲ ಅವ್ರ ವಕೀಲರು ಆರ್ಗ್ಯುಮೆಂಟ್ ಸರ್, ಅವ್ರ ವಕೀಲರ ಆರ್ಗ್ಯುಮೆಂಟ್ ಆಗಿತ್ತು ಏನು ಗೊತ್ತಾ ಸರ್? ಅವ್ರ ವಕೀಲರ ಆರ್ಗ್ಯುಮೆಂಟ್ ಅವ್ರು ಸೀನಿಯರ್ ಕೌನ್ಸಿಲ್ ಎಂಗೇಜ್ ಮಾಡಿದ್ರು. ಅವ್ರ ಆರ್ಗ್ಯುಮೆಂಟ್ಸ್ ಏನಿತ್ತು ಅಂದ್ರೆ, ಇವರು ಫಾರ್ ಇರ್ಲಿ ಅಗೇನೆಸ್ಟ್ ಇರ್ಲಿ ಏನೇ ಇರ್ಲಿ, ನಾವು ಸಿನಿಮಾ ಬೇಡ, ಅದು
ಇದೆ ಅಂತ, ನಾವು ಇಲ್ಲ ಅಂತ. ಸೊ ಈಗ ನಮ್ಗೆ ಇಲ್ಲಿ ಏನು ಕೇಸ್ ಹಾಕಿದ್ದಾರೆ, ಇಲ್ಲಿ ನಮ್ಗೆ ವಿಕ್ಟ್ರಿ ಸಿಕ್ಕಿದೆ, ಜಯ ಸಿಕ್ಕಿದೆ. ಸೊ ಇನ್ ಕೇಸ್ ನಾವು ಅಪ್ರೋಚ್ ಮಾಡ್ತೀವಿ ನೀವು ಹೇಳ್ದಾಗೆ, ಸೊ ಅವರು ಆಗೋದಿಲ್ಲ ಅಂತ ಹೇಳಿದಾಗ ಏನ್ ಮಾಡಕ್ಕಾಗುತ್ತೆ, ಕೋರ್ಟಲ್ಲಿ ಏನ್ ಸಿಗುತ್ತೆ ಅದು ನೋಡೋಣ. ಇವ್ರು ಹೇಳಿದ್ ಕರೆಕ್ಟ್ ಅಲ್ಲ ಸರ್. ಇವಾಗ ಓಕೆ, ನಮ್ಮ ಇವಾಗ ಸಿನಿಮಾ ತೋರಿಸ್ತೀವಿ, ಎಲ್ಲ ಮಾಡ್ತೀವಿ, ಮಾಡ್ಬೇಡಿ, ಏನ್ ಹೇಳೋದು ಅವಾಗ ಸರ್? ಅಲ್ಲ ಸರ್, ಇವಾಗ ಸಿನಿಮಾ ನಮ್ದು ಸರ್, ನಾವೇನ್ ಮಾಡಿದೀವಿ ಸಿನಿಮಾದಲ್ಲಿ ಅಂತ ನಮಗೆ ಗೊತ್ತು ಸರ್. ಅವ್ರಿಗೂ ಗೊತ್ತಾಗೋದಕ್ಕೆ ಟೈಮ್ ಬೇಕು ಸರ್, ಅದು ಟೈಮ್ ಬೇಕು. ಸೆನ್ಸರ್ ಮಂಡಳಿ ಸಿನಿಮಾ ನೋಡಿದೆ, ಅವರು ನೋಡ್ಬಿಟ್ಟು ಯಾವುದೇ ರೀತಿಯಾದಂತ ಇಲ್ಲಿ ಕೋರ್ಟ್ ಅಲ್ಲಿ ನಡೀತಾರ ಕೇಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಪ್ರಿಜುಡಿಷ್ ಅಂತ ಅವ್ರಿಗೂ ಗೊತ್ತಿದೆ. ಮಾಡಿದ್ರೆ ಪ್ರಿಜುಡಿಷ್ ಸಿನಿಮಾ ಮಾಡಿದ್ರೆ ಸ್ಟಾಪ್ ಅವ್ರನ್ನ ಸೆನ್ಸರ್ ಮಂಡಳಿ, ಅದು ಒಂದು ಮೀನ್ಸ್ ಆಫ್ ಗೌರ್ಮೆಂಟ್ ಬಾಡಿನೇ ಅದನ್ನು. ಸೊ ಸ್ಟಾಪ್ ಮಾಡಿಸ್ಬಿಡೋರು ಅವರು. ಅದೇನಾದ್ರೂ ಆ ತರ ಏನಾದ್ರು ಅನ್ಸಿದ್ರೆ ಅವ್ರಿಗೆ ಸ್ಟಾಪ್ ಮಾಡಿಸ್ಬಿಡೋರು. ಅವ್ರಿಲ್ಲ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟು URA ಸರ್ಟಿಫಿಕೇಟ್ ಕೊಟ್ಟಿರೋದು. ಅದನ್ನು ನಾವು ಕೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಮ್ಗೆ ಜಡ್ಜ್ಮೆಂಟ್ ಅಲ್ಲಿ ಇದ್ ಮಾಡಿದಾರಲ್ಲ. ಆಲ್ರೆಡಿ ಮೂವಿ ಸೆನ್ಸರ್ ಆಗಿದೆ. ಸೆನ್ಸರ್ ಆಗಿರೋ ಮೂವಿನ ಕೋರ್ಟ್ ಅಲ್ಲಿ ಸ್ಟೇ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಅವರು. ಬೇಡ ಅಂದ್ರೆ ಏನ್ ಮಾಡೋದು ಅಂತ ನೀವು ಕ್ವಶನ್ ಮಾಡ್ತಿದ್ದೀರಾ. ಅಂದ್ರೆ ಅಂತ ಕಂಟೆಂಟ್ ಇರುತ್ತೆ ಅಂತ ನಿಮ್ಗೆ ಅನ್ಸ್ತಿದ್ಯಾ? ಒಂದನೇ ಪಾಯಿಂಟ್. ಎರಡು ಅವ್ರ ಹೇಳ್ಬೋದಲ್ವಾ, ನೋಡ್ಬಿಟ್ಟು ಏನು ಇಲ್ಲ ಅಂತ ಅವರು ಮೇಡಮ್. ಹೌದು, ನೀವು ಹೇಳಿದ್ ಕರೆಕ್ಟ್. ಒಂದ್ ನಿಮಿಷ ಇದಕ್ಕೆ ಆನ್ಸರ್ ಮಾಡ್ಬಿಡ್ತೀನಿ. ಬಾಸ್ ಅನ್ನೋ ಒಂದು ಟೈಟಲ್ ಇದೆ ಗೊತ್ತಾ? ಬಾಸ್ ಅಂತ ಟೈಟಲ್ ಇರೋದಕ್ಕೂ ಅವ್ರು ಕ್ವಶನ್ ಮಾಡ್ತಾರೆ ಅಲ್ವಾ? ಅವರು ಈಗ ನಾನು ಅದನ್ನ ಹೇಳಕ್ ಮಾಡ್ತಿದ್ದೆ, ಏನು ಬಾಸ್ ಅಂತ ಅವರು ಹಾಕಿದಂತ ಕ್ಲೈಂಟ್ ಅನ್ನೋ ಏನು ಕನ್ನಡದಲ್ಲಿ ನಾವು ಪತ್ರ ಅಂತ ಹೇಳ್ತೀವಿ, ಅದರಲ್ಲಿ ಇತ್ತು ಬಾಸ್ ಅನ್ನೋದು. ಎಲ್ಲ ಅವರ ಅಭಿಮಾನಿಗಳು ಎಲ್ಲ ಕರೀತಾರೆ ಅಂತ. ನಮ್ಮ ಕಂಟೆನ್ಷನ್ ಏನಿತ್ತು ಅಂದ್ರೆ, ಬಾಸ್ ಅನ್ನೋದು ಯೂನಿವರ್ಸಲ್ ಸಬ್ಜೆಕ್ಟ್. ಇದು ಅನೇಕ ಟೈಗರ್ ಪ್ರಭಾಕರ್ ಸರ್ ಮಾಡಿದ್ದಾರೆ, ಜಾಕೀರ್ ಶರೀಫ್ ಮಾಡಿದ್ದಾರೆ, ಇವರು ನಮ್ಮ ಅಕ್ಷಯ್ ಕುಮಾರ್ ಸರ್ ಮಾಡಿದ್ದಾರೆ. ಇನ್ನು ಅನೇಕ ವೆಬ್ ಸೀರೀಸ್ಗಳು ಬಂದಿದೆ. ಇದು ಕಾಮನ್ ವರ್ಡ್, ಇದು ಯೂನಿವರ್ಸಲ್ ಅಂತ ನಮ್ದು. ಅದು ಕೋರ್ಟ್ ಕನ್ಸಿಡರ್ ಮಾಡಿದೆ. ಎಸ್, ನೀವೇ ಮಾತಾಡ್ಬಿಡಿ ಸರ್, ನೀವೇ ಮುಂದೆ ನಿಂತ್ಕೊಂಡು ಮಾತಾಡ್ಬಿಡಿ ಸರ್. ನಿಮ್ ಮುಂದೆ ಅಳತ್ತೋದಲ್ಲೇ ಮಾತಾಡ್ಬಿಡೋಣ ಅಂತ. ಅಯ್ಯೋ ಸರ್, ಅವ್ರು ಬಂದು ತೋರಿಸ್ತೀವಿ ಸರ್, ಖಂಡಿತವಾಗಿ ತೋರಿಸ್ತೀವಿ. ಅಲ್ಲ, ನೀವು ಅಲ್ಲಿಗೆ ಕನೆಕ್ಟ್ ಮಾಡ್ತಾ ಇದೀರ ಅಷ್ಟೇ. ನೀವೆಲ್ಲಿ ಈಗ ಅಲ್ಲ ಸರ್, ಈಗ ಏನಾಗಿದೆ ಅಂದ್ರೆ, ಅವರು ಕೆಲವು ನಾನೊಂದು 4-5 ಬೈಟ್ಸ್ಗಳು ಕೊಟ್ಟಿದ್ದೆ. ಒಂದು ಸಿನಿಮಾದಲ್ಲಿ ಯಾರೋ ನಮ್ಮ ಒಂದು ಮೀಡಿಯಾದವ್ರು ಕೇಳ್ತಾರೆ, ಆ ಘಟನೆಗೂ ಈ ಘಟನೆಗೂ ಸಂಬಂಧ ಇದೆಯಾ ಅಂತ. ನಾನಿದ್ದನು ಅಂತೀನಿ, ಅದನ್ನೇ ಇಟ್ಕೊಂಡಿದ್ದು ಅಂತ ಇದ್ರೆ ಈಸ್ ಅಡ್ಮಿಟ್ ಅವರ್ ಅಂತ. ನಾನು ಅದಿಲ್ಲ, ನೆಕ್ಸ್ಟ್ ಇನ್ನೊಂದು ಲೈವ್ ಸಾರ್ದು ಯಾವ್ದೋ ಇತ್ತು, ಫುಲ್ ಎಂಟೈರ್ ಲೈವ್ ಇತ್ತು, ಅದಾಗ್ಬಿಟ್ಟು ತೋರ್ಸ್ತಾ ಇದ್ ನೋಡಿ ಅಂತ. ಇಳಿ ಮೇಡಮ್ ಅಂತೀನಿ, ಎಸ್ ಈಸ್ ಅಡ್ಮಿಟೆಡ್, ಡೈರೆಕ್ಟ್ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅವ್ರದ್ದು ಇದ್ದು ನಾನೊಂದು ಆ ಸರ್ದು ಮತ್ತೆ ಆ ಸರ್ದು ಇಬ್ರದ್ದು ಇತ್ತು. ಎಂಟೈರ್ ಲೈವ್ ಎಲ್ಲ ನೋಡಿ 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 ಆಮೇಲೆ ತಗೊಂಡೋಗಿ ಅದು ಸಬ್ಮಿಟ್ ಮಾಡಿ ಕೋರ್ಟ್ ಪ್ರೊಡ್ಯೂಸ್ ಮಾಡೋದು. ನಮ್ಗೆ ತುಂಬಾ ಅನುಕೂಲ ಆಯ್ತು ಅಷ್ಟೇ. ನಾನೇ ಖಂಡಿತ ಸರ್, ನಿಮ್ಗೆ ಬಿಟ್ಟು ನಾವು ಹೇಳಕ್ಕಾಗುತ್ತೆ ಸರ್. ಹೇಳಿ ಸರ್. ರೆಡಿ ಸರ್, ಆಯ್ತು ಸರ್, ರೆಡಿ. ಅಥವಾ ನೀವು ಖಂಡಿತ ಬಿಫೋರ್ ನಿಮ್ಗೆ ತೋರಿಸ್ತೀವಿ, ಬನ್ನಿ ಸರ್. ಸರ್ ನಾವು ರೆಡಿ ಸರ್, ನಾವು ರೆಡಿ ತೋರಿಸೋದಕ್ಕೆ. ತೋರಿಸ್ತೀವಿ ಸರ್, ಖಂಡಿತ ಸರ್. ರಿಲೀಸ್ ಬಿಫೋರ್ ನಾವು ಡೇಟ್ ಫಿಕ್ಸ್ ಮಾಡ್ತೀವಿ. ಈಗ ಏನಂದ್ರೆ ಒಂದು ನೆಕ್ಸ್ಟ್ ವೀಕ್ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿದೆ, ಅವೆಲ್ಲ ನೋಡ್ಕೊಂಡು
ಈಗ ನಾವಿನ್ನ ಕನ್ಫ್ಯೂಷನ್ ಅಲ್ಲಿ ಇದೀವಿ, ನಾವೇ ರಿಲೀಸ್ ಮಾಡೋದಾ ಅಥವಾ ಡಿಸ್ಟ್ರಿಬ್ಯೂಟರ್ ಕೊಡೋದಾ? ಸುಮ್ನೆ ಈಗ ಅವ್ರಿಗೆಲ್ಲ ಥ್ರೆಟ್ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ. ಈಗ ನಮ್ಗೆ ಮಾಡ್ತಾ ಇದಾರೆ ಅಂದ್ರೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇನ್ನು ಅವ್ರಿಗೆ ಮಾಡ್ತಾರೆ, ಯಾಕೆ ಅವ್ರ ಸಮಸ್ಯೆ ಅಂತ. Direct ಮಾಡ್ತಾ ಇದಾರೆ ಅಂತ ಹೇಳಿದ್ರಿ, ಎಷ್ಟು ಜನ ಡಿಸ್ಟ್ರಿಬ್ಯೂಟರ್ಸ್ ನ ಅಪ್ರೋಚ್ ಮಾಡಿದ್ರಿ ಡಿಸ್ಟ್ರಿಬ್ಯೂಟರ್ಸ್ ನೀವು ಜೊತೆಗೆ? ಅವ್ರಿಂದ ರಿಪ್ಲೈ ಏನ್ ಬಂತು? ಅಂದ್ರೆ ನಮ್ಗೆ ಬೇರೆಕೆ ಬರ್ತಾ ಇದೆ ಅನ್ನೋದು ಬಂದಿದ್ಯಾ? ಸರ್, ಒಂದು 3-4 ಜನ ಭೇಟಿ ಆಗಿದ್ರು, ಅವರೇನೆ ವಾಲಂಟ್ರಿ ಆಗಿ ಫೋನ್ ಮಾಡಿದ್ರು, ಒಬ್ರು ಧೈರ್ಯ ತೋರಿಸಿದ್ರು, ಕೆಲವರು ಇನ್ನ ನಮ್ಗೆ ಒಂದು ದೊಡ್ಡ ಚಾನಲ್ ಜೊತೆನೆ ಎಲ್ಲ ಆಗಿ ಎಲ್ಲ ಅಗ್ರಿಮೆಂಟ್ ಸ್ಟೇಜ್ ಅಲ್ಲಿ ಬಂದಿತ್ತು. ಅದಕ್ಕೂ ನಾನು ಫೋನ್ ಮಾಡಿ ಹೇಳಿದ್ದಾರೆ, ನಿರ್ಮಾಪಕರೇ ಹೇಳ್ತಾರೆ. ಹೇಳಿ ಸರ್. ಅದು ಹಿಂದಿಗೆ ವ್ಯಾಪಾರ ಆಗೋಗುತ್ತೆ ನಮ್ದು ಸಿನಿಮಾ. ವ್ಯಾಪಾರ ಆದ ಕರೆಕ್ಟಾಗಿ ಸ್ಟೇ ಬಂದಿತ್ತು. ಆ ಸ್ಟೇ ವೆಕೇಟ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿತ್ತು. ಸ್ಟೇ ವೆಕೇಟ್ ಆಗುತ್ತೆ, ಮಾಡೋಣ ಧನುಷಿ ಮಾಡೋಣ ಅಂತ ಹೇಳಿದ್ರು ಅವರು. ಇಲ್ಲಿಂದ ಯಾರೋ ಫೋನ್ ಮಾಡ್ಬಿಟ್ಟು ಸಿನಿಮಾ ತಗೊಂಬಿಡಿ ಅದನ್ನ ಅಂತ ಹೇಳಿದ್ದಾರೆ. ಸಿನಿಮಾ ತಗೊಂಬಿಡಿ, ಅದು ರಿಲೀಸ್ ಆಗಲ್ಲ, ಸಿನಿಮಾ ತಗೊಳಕ್ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಯಾರು ಅಲ್ಲ, ಡಿಸ್ಟ್ರಿಬ್ಯೂಟರ್ ಅಥವಾ ಯಾರೋ ಪರ್ಟಿಕ್ಯುಲರ್ ವ್ಯಕ್ತಿ ಹೇಳಿದ್ರು ಅಂತ ನನ್ಗೆ ಯಾರು ಯಾರು ಹೇಳಿರ್ತಾರೆ ಅಂತ ನನ್ಗೆ ಹೆಂಗ್ ಗೊತ್ತು ಮೇಡಮ್? ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಹಿಂದಿಗೆ ನಾನ್ ಮಾರ್ಕೆಟಿಂಗ್ ಅವ್ರ ಹತ್ರ ಮಾತಾಡಿದ್ನಲ್ಲ, ಆ ಕಂಪ್ನಿಗೆ ಫೋನ್ ಮಾಡಿ ಯಾರೋ ಹೇಳಿದ್ದಾರೆ. ಯಾರು ಅಂತ ಗೊತ್ತಿಲ್ಲ ನನಗೆ, ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ಏನ್ ಮೇಡಮ್? ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಇದೇ ರೀತಿ ಎಷ್ಟು ಪ್ರೆಸ್ ಮೀಟ್ ಪ್ಲಾನ್ ಮಾಡಿದ್ದೀರಾ ಸರ್? ಏನಿಲ್ಲ ಮೇಡಮ್, ಇನ್ ಮಾಡಲ್ಲ ಮೇಡಮ್. ಟ್ರೈಲರ್ ಒಂದ್ ಮಾಡ್ಬೇಕು ಅಂತ ಇದೀವಿ, ಟ್ರೈಲರ್ ಒಂದ್ ಇವೆಂಟ್ ಮಾಡಿ ಮುಗಿಸ್ತೀವಿ, ಮಾಡ್ತೀವಿ ಮೇಡಮ್. ಇನ್ನೊಂದು ಆನ್ಸರ್ ಕೊಟ್ಬಿಟ್ಟೆ ನಾನು. ಇನ್ನೊಂದು ಕೊಡಿ ಸರ್. ಒಂದು ಇನ್ನೊಂದು ಪ್ರೆಸ್ ಮೀಟ್ ಇನ್ನೊಂದೇನಾ? ಸಾಕು, ಕೈ ಮುಗಿತಾ ಇದಾರೆ ಅವರು ಮೇಡಮ್. ಅಲ್ಲ, ಆಕ್ಚುಲಿ ಇವತ್ತು ನಾವು ಏನ್ಕೆ ಕರೆಯೋ ಅವಶ್ಯಕತೆ ಇರ್ಲಿಲ್ಲ. ಎಲ್ಲಾರ್ಗು ಇನ್ನ ಸ್ಟೇ ಆಗಿದೆ ಅಂತ ನಮ್ ಬಿಸ್ನೆಸ್ ಫೋಕಸ್ ಆಗ್ಲಿ ಅಂತ ಮೇಡಮ್. ಹಾ, ಎಲ್ಲ ಕೊಡ್ತೀನಿ ಮೇಡಮ್ ತಮ್ಗೆ. ಎಲ್ಲ ಫುಲ್ ಎಂಟೈರ್ ಅವ್ರು ಹಾಕಿರೋ ಡ್ರಾಫ್ಟ್ ಕೊಡ್ತೀನಿ. ಇಲ್ಲ ಸರ್, ಸೆನ್ಸರ್ ಆಗೋದ್ಮೇಲೆ ಏನೊಂದು ಫ್ರೇಮ್ ಅಲ್ಲಾಡ್ಸಕ್ ಆಗೋದಿಲ್ವಲ್ಲ ಸರ್? ಸೆನ್ಸರ್ ಆಗೋಗಿದೆ ನಮ್ ಸಿನಿಮಾ, ಎಲ್ಲ ಆಗೋಗಿದೆ. ಏನ್ ಸರ್ ಮೇಡಮ್ ಕೊಡೋಣ. ಥ್ಯಾಂಕ್ ಯು ಸರ್, ಎಲ್ಲರೂ ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್.